ಎಲ್ಲರಿಗೂ ನಮಸ್ಕಾರ. ಈ ದಿನ ಬರಗೂರಲ್ಲಿ ನಾವು ಕೈಮಗ್ಗ ನೇಕಾರರ ಮತ್ತು ಚರಕದಿಂದ ನೂಲು ತಕ್ಕಂಥರದ ಒಂದು ಮೇಳನ ಮಾಡ್ತಾ ಇದ್ದೀವಿ. ಈ ಒಂದು ಮೇಳ ವಿಶೇಷವಾದ ಒಂದು ಸಂಭ್ರಮ ಆಗಿರುತ್ತೆ. ಇತ್ತೀಚೆಗೆ ನೇಕಾರಿಕೆಯಲ್ಲಿ ಸಾಕಷ್ಟು ನಷ್ಟ ಉಂಟಾಗಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ಯಾರೋ ತಗೊಳೋರು ಇಲ್ದಲೇ ಮಾರ್ಕೆಟ್ ಕಡಿಮೆ ಆಗಿರೋದ್ರಿಂದ ಈ ಒಂದು ನೇಕಾರಿಕೆ ವೃತ್ತಿ ನಶಿಸಿ ಹೋಗ್ತಾ ಇದೆ. ಇದು ವೃದ್ಧಿ ಆಗಬೇಕು ಅಂದರೆ ಇವ್ರಿಗೆ ಹೊಸ ಒಂದು ಯಂತ್ರೋಪಕರಣಗಳನ್ನು ಕೊಡಿಸೋದ್ರ ಮುಖಾಂತರ ಈ ಕೈಗಾರಿಕೆಯನ್ನು ಉತ್ತೇಜಿಸಬೇಕಾಗಿರೋಂಥ ಸಂದರ್ಭ ಬಂದಿದೆ. ಹಾಗಾಗಿ ಆಧುನಿಕ ಮಗ್ಗಗಳ ಅವಶ್ಯಕತೆ ಇದ್ದು, ಮಗ್ಗಗಳು ಮತ್ತು ನೂಲು ತಕ್ಕಂಥ ಥ್ರೆಡ್ ಮಿಲ್ಲು ಒಂದು ಅವಶ್ಯಕತೆ ಇರುತ್ತೆ. ಈಗಾಗಲೇ ರಾಣೆಬೆನ್ನೂರು, ಹಾವೇರಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಇದು ಥ್ರೆಡ್ ಮಿಲ್ಲು ಬಳಕೆ ಬಂದಿದ್ದು, ಆಧುನಿಕ ಯಂತ್ರೋಪಕರಣದಿಂದ ಮಾತ್ರ ಈ ಕಸಬನ್ನು ಉಳಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಈಗ ಸರ್ಕಾರದ ಗಮನಕ್ಕೆ ತರೋದಕ್ಕೋಸ್ಕರ ಈ ಒಂದು ಮೇಳನ ಆಯೋಜನೆ ಮಾಡಿದ್ದೀವಿ. ಈ ಮೇಳ ಯಶಸ್ವಿ ಆಗಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಹೋಗಬೇಕು, ಸರ್ಕಾರದ ಗಮನಕ್ಕೆ ತಗೊಂಬಂದು ಏನು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ನೇಕಾರರು, ಅವರನ್ನು ಉತ್ತೇಜಿಸೋ ಸಲುವಾಗಿ ನಾವು ಈ ಒಂದು ಮೇಳನ ಹಮ್ಮಿಕೊಂಡಿದ್ದೀವಿ. ಈ ದಿನ ಇನ್ನರ್ ವಿಲ್ ಕ್ಲಬ್ ಆಫ್ ಬೆಂಗಳೂರು ಈ ಒಂದು ಸಹಯೋಗದೊಂದಿಗೆ ಶಿರಾ ತಾಲೂಕು ಕೈಮಗ್ಗ ನೇಕಾರರ ಸಂಘ ಇವರ ಸಹಯೋಗದೊಂದಿಗೆ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಈ ಮೇಳಕ್ಕೆ ಎಲ್ಲ ತಾಲೂಕಿನ ಏನು ನೇಕಾರರು, ಇಲ್ಲಿ 10ರಿಂದ 15,000 ಜನ ತಾಲೂಕಿನಲ್ಲಿ ನೇಕಾರಿದ್ದಾರೆ. ಅವರೆಲ್ಲರೂ ಸಹ ಮಹಿಳಾ ನೇಕಾರರು, ಅದರಲ್ಲೂ ನೂಲುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಗ್ಗಗಳನ್ನು ಸಹ ಅಳವಡಿಸ್ಕೊಂಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ತರುವ ಸಲುವಾಗಿ ನಾವು ಈ ಒಂದು ಮೇಳನ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಏನು ಈಗ ಡೆತ್ ಕ್ಲೈಮ್ ಇತ್ತು, ಹಿಂದೆ ನೇಕಾರರು ತೀರೋದ್ರೆ ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಮತ್ತು ವಿಮೆ ಇತ್ತು, ಇನ್ಶೂರೆನ್ಸ್ ಇತ್ತು. ಇನ್ಶೂರೆನ್ಸು ಈಗ ಇತ್ತೀಚೆಗೆ ಬರ್ತಾ ಇಲ್ಲ. ಇತ್ತೀಚಿನ ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ ಇದೊಂದು ಗುಡಿ ಕೈಗಾರಿಕೆಯಾಗಿ ಇದನ್ನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ NCDC ಸ್ಕೀಮ್ನಲ್ಲಿ ಈ ಒಂದು ಕೈಮಗ್ಗನ ಯೋಜನೆಯನ್ನು ಉತ್ತೇಜಿಸಿದರು. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಉಣ್ಣೆ ವಲಯ ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿತ್ತು. ಆ ಉಣ್ಣೆ ವಲಯದಲ್ಲೂ ಸಹ ಏನು ಸರ್ಕಾರದ ಅನುದಾನ ಕೊಡದಲೇ ಇರೋದ್ರಿಂದ ನೇಕಾರರ ಪರಿಸ್ಥಿತಿ ಶೋಚನೀಯವಾಗಿದೆ. ಇದನ್ನು ಸರ್ಕಾರ ಗಮನಕ್ಕೆ ತರೋಕ್ಕೋಸ್ಕರ ಈ ಒಂದು ನೇಕಾರರ ಮೇಳವನ್ನು ಇನ್ನರ್ ವೀಲ್ ಕ್ಲಬ್ ಆಫ್ ಬೆಂಗಳೂರು ಅವರು ಏನು ಒಂದು ಬೆಂಗಳೂರಲ್ಲಿ ಒಂದು 15ರಿಂದ 20 ಕ್ಲಬ್ಗಳಿದ್ದಾವೆ. ಅವರು ನಾವು ಸಹಕಾರ ಮಾಡ್ತೀವಿ, ಉತ್ತೇಜಿಸ್ತೀವಿ, ನೇಕಾರರಿಗೆ ಎಲ್ಲ ಥರದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿಂದ ಬರ್ತಾ ಇದ್ದಾರೆ ಈಗ. ಹಾಗಾಗಿ ಇದನ್ನು ಪ್ರಾಯೋಗಿಕವಾಗಿ ನಾವು ಈ ಒಂದು ಪೂರ್ವಭಾವಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾದಂಥ ಜನಪ್ರಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರಾದಂಥ ಜಯಚಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಾಗಲಕ್ಷ್ಮಿ ಮಹಿಳಾ ಆಯೋಗದ, ನಮ್ಮ ಸಮಾಜದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇದನ್ನು ಇತ್ತೀಚೆಗೆ ಸಿದ್ದರಾಮಯ್ಯನವರ ಗಮನಕ್ಕೆ ತಗೊಂಬಂದು ಮುಖ್ಯಮಂತ್ರಿ ಅವರ ಗಮನಕ್ಕೆ ನಾವು ನೇಕಾರರ ಬಲಪಡಿಸೋದಕ್ಕೆ ಸಹಕಾರ ಮಾಡೋಣ, ಈ ಒಂದು ಯೋಜನೆಯ ಒಂದು ಕಾರ್ಯಕ್ರಮವನ್ನು ಅಳವಡಿಸಿರಿ ಅಂದಿದ್ದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪೂರ್ವಭಾವಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ 10,000 ಜನ ನೇಕಾರರನ್ನ ಈ ತಾಲೂಕಿನಲ್ಲಿ ಒಂದು ಕಡೆ ಸೇರಿಸಿ, ಕುರಿಗಾರರು ಮತ್ತು ನೇಕಾರರು ಹೆಚ್ಚಾಗಿದ್ದಾರೆ. ಹಾಗಾಗಿ ನಮ್ಮ ನಾಯಕರಾದಂಥ TB ಜಯಚಂದ್ರ ಅವರು ಈಗ ಕುರಿ ವಧಾಗಾರ ಅಂತ ಹೇಳಿ ಮಾಡಿದರೆ, ಒಂದು ದಿವಸಕ್ಕೆ 1500 ಕುರಿ ಪ್ರತಿ ದಿವಸ ಬೇಕಾಗುತ್ತೆ. ಆ ಥರ ಒಂದು ಚೀಲಹಳ್ಳಿ ಅಂತೇಳಿ ಶಿರಾ ತಾಲೂಕಿನಲ್ಲಿ ತಾವರೆಕೆರೆ ಹತ್ರ ಒಂದು ವಧಾಗಾರನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಕುರಿಗಾರರು ಮತ್ತು ನೇಕಾರರನ್ನು ಉತ್ತೇಜನ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ಏನು ಗುಡಿ ಕೈಗಾರಿಕೆ ಇದ್ದಾಗ ನೇಕಾರರಿಗೆ ಸೌಲಭ್ಯಗಳು ಬರ್ತಿದ್ವು, ಅದು ಯಾವುದೂ ಬರ್ತಾ ಇಲ್ಲ. ಈಗ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ, ಪ್ರೋತ್ಸಾಹಧನ ಕೊಡ್ತಿದ್ರು, ವಿದ್ಯಾರ್ಥಿ ವೇತನ ಕೊಡ್ತಿದ್ರು, ಡೆತ್ ಕ್ಲೈಮ್ ಕೊಡ್ತಿದ್ರು, ನೇಕಾರರಿಗೆ ಏನಾದರೂ ಆರೋಗ್ಯ ತೊಂದರೆ ಆದರೆ ವಿಮೆ ಕೊಡ್ತಾಯಿದ್ರು, ಆರೋಗ್ಯ ವಿಮೆನೆ. ಆ ಥರ ಒಂದು 10 ಸ್ಕೀಮ್ಗಳು, ಯೋಜನೆಗಳಿದ್ವು, ಅವೆಲ್ಲವೂ ನಿಂತೋಗಿದ್ದಾವೆ, ಏನೂ ಬರ್ತಾ ಇಲ್ಲ. ಹಾಗಾಗಿ ನಾವು ಈಗ ಆಧುನಿಕ ಮಗ್ಗಗಳನ್ನು ಕೊಡಿಸೋದಕ್ಕೆ ಇವ್ರಿಗೆ ಕೈಗಾರಿಕೆನ ಉತ್ತೇಜನ ಮಾಡಬೇಕು ಅನ್ನೋದು
ಈ ದಿನದ ಕಾರ್ಯಕ್ರಮದ ಉದ್ದೇಶ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ